ನಮಸ್ಕಾರ ಎಲ್ಲರಿಗೂ. 7 ಹ್ಯಾಬಿಟ್ಸ್, 7 ಡೈಲಿ ಹ್ಯಾಬಿಟ್ಸ್, ದಿನಕ್ಕೆ 7 ಇವನನ್ನು ಮಾಡಲೇಬೇಕು. ಓಕೆ, ಯಾಕೆ ಅಂದರೆ ಎಲ್ಲ ದೊಡ್ಡ ಸಾಧಕರು ಒಂದು ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಅವರೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ. ಅದು ನಮಗೆ ಗೊತ್ತಿರಲಿಕ್ಕಿಲ್ಲ, ಬಟ್ ಅದನ್ನ ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ. ಒಂದು ದೊಡ್ಡ ರಿಸರ್ಚ್ ಆಗಿದೆ. ಆ ರಿಸರ್ಚ್ ಪ್ರಕಾರ ಸಾಧಕರು ಅದಂಥದ್ದು ಏನು ಮಾಡ್ತಾರೆ, ಡೈಲಿ ಹ್ಯಾಬಿಟ್ಸ್ ಏನು ಮಾಡ್ತಾರೆ ಅವರು, ಅದರಿಂದ ನಾವು ಕಲಿಬೇಕಲ್ಲ ಅಂಥೇಳಿ ಅದು ರಿಸರ್ಚ್ ಮಾಡಿದಾಗ ಇವು 7 ಹ್ಯಾಬಿಟ್ಸ್ ಅಂತೂ ಬಂದೇ ಬರ್ತು, ಇವರು ಮಾಡೇ ಮಾಡ್ತಾರೆ. ಗೊತ್ತಾಯ್ತಾ? ರೈಟ್. ಏನಿರಬೇಕು ಅವರು ಸಾಧನೆ ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಒಳ್ಳೆ IAS ಆಫೀಸರ್ ಆಗಿರ್ಬೋದು, ಇನ್ನೊಬ್ಬರು ಒಳ್ಳೆ ಮ್ಯೂಸಿಷಿಯನ್ ಆಗಿರ್ಬೋದು, ಇಲ್ಲ ಒಳ್ಳೆ ಬಿಸ್ನೆಸ್ ಮೆನ್ ಆಗಿರ್ಬೋದು. ರೈಟ್, ಬಟ್ ದೇ ಡೂ ದಿಸ್ ಲೈಕ್ ಓಕೆ ಆರ್ಡಿನರಿ ಮನುಷ್ಯ ಎಕ್ಸ್ಟ್ರಾರ್ಡಿನರಿ ಆಗಬೇಕಂದ್ರೆ ಈ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಲೇಬೇಕು. ಅದನ್ನೇ ಹೇಳ್ತಾರಲ್ಲ ಗೆಳೆಯರೆ. ಓಕೆ, ಇಫ್ ಯು ಪ್ರಾಕ್ಟೀಸ್ ವೆಲ್ ಇನ್ ಯುವರ್ ಟ್ರೈನಿಂಗ್, ನಿಮ್ಮ ಟ್ರೈನಿಂಗ್ ಸಮಯದಲ್ಲಿ ನೀವು ಒಳ್ಳೆ ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಬ್ಲೀಡ್ ಲೆಸ್ ಇನ್ ದ ವಾರ್. ಗೊತ್ತಾಯ್ತಾ? ಓಕೆ, ಸೊ ಯುದ್ಧದಲ್ಲಿ ನಿಮ್ಮ ರಕ್ತ ಕಡಿಮೆ ಹೋಗುತ್ತೆ. ಇಲ್ಲಿ ಬೆವರು ಹೆಚ್ಚಿಗೆ ಸುರಿಸಿದರೆ ಅಲ್ಲಿ ರಕ್ತ ಕಡಿಮೆ ಹೋಗುತ್ತೆ. ಗೊತ್ತಾಯ್ತಾ? ಸೊ ಅದಕ್ಕೆ ಯು ನೀಡ್ ಟು ಪ್ರಾಕ್ಟೀಸ್ ದಿಸ್. ಸೊ ಶಾರ್ಟಾಗಿ ಐ ಟೆಲ್ ಯು, ಭಾಳ ಡೀಪಾಗಿ ನೀವು ವಿಚಾರ ಮಾಡಿ. ಓಕೆ, ರೈಟ್. ಸೊ ಮೊದಲನೇದೇನಪ್ಪ ಅಂದರೆ ದ ಮಾರ್ನಿಂಗ್ ರೂಟೀನ್. ಎಲ್ಲ ಸಾಧಕರಲ್ಲಿ ಒಂದು ಮಾರ್ನಿಂಗ್ ರೂಟೀನ್ ಇರುತ್ತೆ. ಗೊತ್ತಾಯ್ತಾ? ಮಾರ್ನಿಂಗ್ ಎದ್ದ ತಕ್ಷಣ ಅವರು ತಮ್ಮ ಸಲುವಾಗಿ ಸಮಯವನ್ನು ಮೀಸಲಿಡ್ತಾರೆ, ತಮ್ಮ ಸಲುವಾಗಿ ಅದನ್ನ ವಿನಿಯೋಗಿಸ್ತಾರೆ, ತಮ್ಮ ಸೆಲ್ಫ್ ಮಾಸ್ಟ್ರಿ ಸಲುವಾಗಿ. ಯಾಕಂದರೆ ನಾನು ಇದ್ದರೆ ಈ ಜಗತ್ತು, ನಾನು ಮನಸ್ಥಿತಿ ನಂದು ಭಾಳ ಶಾಂತವಾಗಿದೆ, ಕಾಮ್ ಕ್ವೈಟ್ ಕ್ಲಿಯರ್ ಮನಸ್ಸಿದೆ. ಅಟ್ ದ ಸೇಮ್ ಟೈಮ್ ಪಾಸಿಟಿವ್ ಆಟಿಟ್ಯೂಡ್ ಇದೆ, ಅಟ್ ದ ಸೇಮ್ ಟೈಮ್ ಪಾಸಿಟಿವ್ ಹ್ಯಾಬಿಟ್ಸ್ ಇದ್ದಾವೆ. ಅದು ಅವಾಗ ಎನಾರ್ಮಸ್ ರಿಸಲ್ಟ್ ಬರ್ತವೆ. ಈ ಒಂದು ವೆಹಿಕಲ್ ಏನಿದೆ ಅಲ್ಲ, ಈ ಮನಸ್ಸು, ದೇಹ, ಇದೊಂದು ಸೋಲು, ಓಕೆ, ಹಾರ್ಟ್ ಅಂತ ಏನು ಹೇಳ್ತೀರಾ, ಇವಷ್ಟು ಮೈಂಡ್, ಬಾಡಿ ಆ್ಯಂಡ್ ಹಾರ್ಟ್ ಇವು ಅಲೈನ್ ಆಗಿದ್ರೆ ಮಾತ್ರ ಈ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅವತ್ತಿನ ಕಾರ್ಯಕ್ಷೇತ್ರಗಳಲ್ಲಿ ಒಳ್ಳೆ ಒಂದು ಆ್ಯಕ್ಷನ್ನಲ್ಲಿ ಇರ್ಬೋದು. ಗೊತ್ತಾಯ್ತಾ? ಸಪೋಸ್ ಇದರಲ್ಲೇ ಡಿಸ್ಟರ್ಬೆನ್ಸ್ ಇದೆ, ಮೈಂಡ್ ಡಿಸ್ಟರ್ಬ್ಡ್ ಇದೆ, ಇಲ್ಲ ಹೃದಯದ ಭಾಳ ಪೇನ್ ಇದೆ, ಯಾವುದೋ ಒಂದು ವಿಚಾರದಲ್ಲಿ ಭಾಳ ಬೇಜಾರು ಮಾಡ್ಕೊಂಡಿರಾ, ಇಲ್ಲ ಬಾಡಿ ಸಿಕ್ಕಿದೆ ಅಂದರೆ ದೆನ್ ಯು ಕ್ಯಾನ್ ಡೂ ಎನಿಥಿಂಗ್ ಲೈಕ್. ಸೊ ಅದಕ್ಕೆ ಮೈಂಡ್, ಬಾಡಿ, ಹಾರ್ಟ್ ಆ್ಯಂಡ್ ಸೋಲ್. ಮೈಂಡ್ ಸೆಟ್, ಬಾಡಿ ಸೆಟ್ ಯುವರ್ ಮೈಂಡ್, ಸೆಟ್ ಯುವರ್ ಬಾಡಿ, ಸೆಟ್ ಯುವರ್ ಹಾರ್ಟ್ ಅಂದರೆ ಫೀಲಿಂಗ್ಸ್ ಎಲ್ಲ ಸೆಟ್ ಮಾಡಿ, ಅಟ್ ದ ಸೇಮ್ ಸೆಟ್ ಯುವರ್ ಸೋಲ್ ಆಲ್ಸೋ. ಸೋಲ್ ಸೆಟ್ಟಿಗೆ ಒಂದೊಂದು ಹ್ಯಾಬಿಟ್ ಇರುತ್ತೆ, ಅದನ್ನ ಹೇಳ್ತೀನಿ ನಾನು. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಡೂ ಲೈಕ್. ಸೊ ಮಾರ್ನಿಂಗ್ ಎವ್ರಿ ಡೇ ನಿಮಗಾಗಿ ಯು ನೀಡ್ ಟು ಇನ್ವೆಸ್ಟ್ ಅಟ್ಲೀಸ್ಟ್ 1 hour ಟೈಮ್, ಇಲ್ಲ ಅಟ್ಲೀಸ್ಟ್ half an hour ಇಂದ ಸ್ಟಾರ್ಟ್ ಮಾಡಿ, ಇಲ್ಲ ನಾಳಿಂದ ಬರೀ 10 ನಿಮಿಷದಿಂದ ಸ್ಟಾರ್ಟ್ ಮಾಡಿ, ಇಲ್ಲ 2 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ಆಲ್ ಹ್ಯಾಬಿಟ್ಸ್ ಬಿಗಿನ್ ವಿತ್ ಫಸ್ಟ್ 2 minutes. ಮತ್ತು ದ 2 minutes ರೂಲ್ ಅಂತಿದೆ. 2 ನಿಮಿಷ ಫಸ್ಟ್ ಏನು ಮಾಡ್ಬೇಕಂತೀರ ಹೊಸದನ್ನು, ಇವತ್ತಿನಿಂದ 2 ನಿಮಿಷ ಆದರೂ ಮಾಡಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ವಾಕಿಂಗ್ ಮಾಡಬೇಕು, ಮಾರ್ನಿಂಗ್ ವಾಕಿಂಗ್ ಮಾಡಿ 2 minutes ವಾಕಿಂಗ್ ಮಾಡಿ, ಸ್ಟಾರ್ಟ್ ಮಾಡಿ. ಬಟ್ ಡೈಲಿ ಮಾಡಬೇಕಂದ 2 minutes ಅಂತೂ ಡೈಲಿ ಮಾಡಲೇಬೇಕು. ನಾಳೆ 3 ನಿಮಿಷ 4 ನಿಮಿಷ ಮಾಡ್ಕೊತ ಹೋಗಿ, 10 ನಿಮಿಷ ಆಗುತ್ತೆ, ಒಂದು ದಿವಸ ಒಂದು ಗಂಟೆ ವಾಕಿಂಗ್ ಮಾಡ್ತೀರಾ. ಬಟ್ 2 minutes ಯಾವಾಗಲೂ ತಪ್ಪಾರ್ದು. ಎವ್ರಿ ಡೇ ಮಾರ್ನಿಂಗ್ 2 minutes. ಸಪೋಸ್ ನಾನು ದಿನ ಮೆಡಿಟೇಷನ್ ಮಾಡ್ತೀನಿ ಅಂದರೆ 2 minutes ಮಾಡಲೇಬೇಕು. ದೆನ್ ದಿನ ವಾಕಿಂಗ್ ಮಾಡ್ತೀನಿ ಅಂದರೆ 2 minutes ಮಾಡಲೇಬೇಕು. ನಾನು ಓಕೆ ದಿನ ಸರಿ ಇದೊಂದು ಹೊಸ ಹ್ಯಾಬಿಟನ್ನು ನಾನು ಕಲಿಬೇಕು ಜೀವನದಲ್ಲಿ, ಪುಸ್ತಕ ಓದಬೇಕು ಅಂದರೆ 2 minutes ಓದಲೇಬೇಕು. ಡೈಲಿ ಮಲಗೋಕ್ಕಿಂತ ಮೊದಲು ನಾನು ಓದಿ ಮಲಗಬೇಕಂದ್ರೆ ಅಟ್ಲೀಸ್ಟ್ ಒಂದು 2 ಪೇಜ್ ಓದಿ ಮಲಗಬೇಕು, 2 minutes ಆದರೂ ಓದಿ ಮಲಗಬೇಕು. ಸೊ ಯು ನೀಡ್ ಟು ಸ್ಟಾರ್ಟ್ ವಿತ್ ದ್ಯಾಟ್. ಬಟ್ ಅದು ಒಂದ್ಸಲ ಸ್ಟಾರ್ಟ್ ಮಾಡಿದರೆ ಅದು ಬಿಡಬಾರ್ದು. ಗೊತ್ತಾಯ್ತಾ? ಭಾಳ 2 ತಾಸು ಮಾಡಬೇಕು. ನಾನು ದಿನ 2 ತಾಸು ಓದ್ತೀನಿ, 2 ತಾಸು ಎಕ್ಸರ್ಸೈಸ್ ಮಾಡ್ತೀನಿ ಅಂದರೆ ಅದು ತಪ್ಪು ಚಾನ್ಸ್ ಭಾಳ ಇರುತ್ತೆ. ಭಾಳ ಜನ ನನ್ನ ಕಡೆ ಹುಡುಗರು ಬರ್ತಾರೆ, ಸರ್ ಎಲ್ಲ ಸರಿ ಸರ್, ಸ್ಟಾರ್ಟ್ ಮಾಡ್ತೀವಿ ಸರ್, ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ. ಸೊ ಗೆಳೆಯರೆ, ಒಂದು ಸಲಹೆ ಏನಂದರೆ ಸ್ಟಾರ್ಟ್ 2 minutes. ಫಾಲೋ ದಿಸ್ 2 minutes ರೂಲ್. ಕ್ಲಿಯರ್? ಓಕೆ. ಸೊ ಎವ್ರಿ ಡೇ ಯು ನೀಡ್ ಟು ಇನ್ವೆಸ್ಟ್ ಟೈಮ್ ಫಾರ್ ಯುವರ್ ಸೆಲ್ಫ್. ಆ ಸಮಯದಲ್ಲಿ ನಿಮ್ಮ ಜೊತೆ ನೀವಿರಬೇಕು. ರೈಟ್? ಡೂ ಸಮಥಿಂಗ್ ಲೈಕ್ ರೀಡ್ ಸಮಥಿಂಗ್, ಡೂ ಸಮಥಿಂಗ್. ಯು ಡೂ ನೀಡ್ ಟು ಸ್ಪೆಂಡ್ ಟೈಮ್ ವಿತ್ ಯುವರ್ ಸೆಲ್ಫ್ ಫಾರ್ 1 hour. 1 hour ಮಿನಿಮಮ್. ಬಟ್ 10 ನಿಮಿಷದಿಂದ ಸ್ಟಾರ್ಟ್ ಮಾಡಿ, ಇಲ್ಲ 2 ನಿಮಿಷ ಸ್ಟಾರ್ಟ್ ಮಾಡಿ. ಬಟ್ ಯು ಹ್ಯಾವ್ ಟು ಡೂ ಫಾರ್ ಯುವರ್ ಸೆಲ್ಫ್ ಟೈಮ್. ಸೆಲ್ಫ್ ಮಾಸ್ಟ್ರಿಗೆ ಟೈಮ್ ಕೊಡಬೇಕು. ಯಾಕಂದ್ರೆ ನೀನು ಭಾಳ ಇಂಪಾರ್ಟೆಂಟು, ಅದು ಮರೀಲಿಕ್ಕೆ ಹೋಗಬೇಡ. ಓಕೆ. 2ನೇದು ಜರ್ನಲಿಂಗ್. ಓಕೆ, ಜರ್ನಲಿಂಗ್ ಅಂದರೆ ಏನಪ್ಪ ಅಂತಂದರೆ ಎವ್ರಿ ಡೇ ಯು ನೀಡ್ ಟು ರೈಟ್ ಯುವರ್ ಜರ್ನಲ್. ಮಾರ್ನಿಂಗ್ ನೀವು ಏನೇನು ಮಾಡ್ಬೇಕಂತ ಬಯಸ್ತೀಯಾ, ಓಕೆ, ಒಂದು 3 ಆ್ಯಕ್ಟಿವಿಟೀಸ್ ಏನೇ ಆಗಲಿ ಮಾಡೇ ಮಾಡ್ತೇನೆ, ಅದು ಬರೀಲೇಬೇಕು.
ಹೌದಾ? ಯಾರಿಗೋ ಒಬ್ರು ಭೇಟಿ ಆಗೋದಿದೆ, ಇಲ್ಲ ಏನೋ ಒಂದು ಲೆಟರ್ ಬರೆಯೋದಿದೆ, ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದಿದೆ, ಏನೋ ಒಂದು ಅಟ್ಲೀಸ್ಟ್ 3 ಆಕ್ಟಿವಿಟೀಸ್. ಡೋಂಟ್ ರೈಟ್ ಟು ಡೂ ಲಿಸ್ಟ್. ಭಾಳ ಜನ ಏನು ಮಾಡ್ತಾರೆ 10-11 ಬರೀತಾರೆ. ಅದು ಬರೆದ ಮೇಲೆ ಆಮೇಲೆ ಅದರ ಹೊತ್ತಿಗೆ 2 ಆಗಿರ್ತವೆ. ಯಾಕಂದರೆ ಕೆಲವೊಂದು ಟೈಮ್ ನಾವು ಅಂದ್ಕೊಂಡಿಗೆ ದಿನ ಸಾಗೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಒಂದು ದಿನ ಸಾಗೋದಿಲ್ಲ, ಇದು ನ್ಯಾಚುರಲ್, ಎಲ್ಲರಿಗೂ ಇರುತ್ತೆ. ಬಟ್ ಅದು ಸಾಗಲಿ ಬಿಡಲಿ ಅಟ್ಲೀಸ್ಟ್ ಈ 3 ವಿಷಯಗಳಂತೂ ಇವತ್ತು ಮಾಡೋದೆ. ಯಾಕೆ ಇದನ್ನೆಲ್ಲ ಹಿಂಗೆ ನೀವು ಫಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಆವಾಗ ಮಾತ್ರ ಬ್ರೈನು ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿನ್ನ ಪ್ರಕಾರ. ಇಲ್ಲ ಅಂದರೆ ಅದು ಹೆಂಗೆ ಡೆವಲಪ್ ಆಗಿದೆ ಹಾಗೆ ಅದನ್ನು ಪ್ರಕಟ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಹಾಗೇ ಉಳಿದ್ಬಿಡ್ತೇವೆ. ನಾವು ಹೊಸ ವ್ಯಕ್ತಿಗಳಾಗಬೇಕು, ಸಾಧಕರಾಗಬೇಕು, ದೊಡ್ಡದನ್ನು ಸಾಧನೆ ಮಾಡಬೇಕು ಅಂದರೆ ಬ್ರೈನನ್ನು ರೆಡಿ ಮಾಡಬೇಕು. ಬಟ್ ಈ ಬ್ರೈನನ್ನು ಹೇಗೆ ರೆಡಿ ಮಾಡಬೇಕು ಅಂತ ಯಾವುದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಗೆ ಕಲಿಸಿಲ್ಲ. ಅದಕ್ಕೆ ಇದನ್ನು ನಾವೇ ಸ್ವಂತ ಕಲಿಬೇಕು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಎನಿಥಿಂಗ್ ಯು ಡೂ, ಯು ಶುಡ್ ಡೂ ಇಟ್ ರೆಗ್ಯುಲರ್ಲಿ. ಓಕೆ, ಸೊ ಅದಕ್ಕೆ ಡೈಲಿ ಜರ್ನಲ್ಸ್ ಬರೀಲೇಬೇಕು. ಜರ್ನಲ್ ಅಂದರೆ ಏನಪ್ಪ, ನಿಮ್ಮ ಡೈರಿ ಬರ್ದಂಗೆ ಡೈರಿ ಬರೀಬೇಕು. ಅದರಲ್ಲಿ ಏನು ಬರೀಬೇಕು ಅಂದರೆ ಅಟ್ಲೀಸ್ಟ್ ನಾ ಇವತ್ತು ಯಾವುದರಲ್ಲಿ ಗೆದ್ದೆ, ಸಣ್ಣ ಸಣ್ಣ ವಿಷಯ ಇರ್ಬೋದು. ಎವ್ರಿ ಡೇ ವಿಕ್ಟರೀಸ್. ವಾಟ್ ಈಸ್ ದ್ಯಾಟ್ ಐ ಹ್ಯಾವ್ ಒನ್ ಟುಡೇ? ಸಣ್ಣ ಸಣ್ಣ ವಿಕ್ಟ್ರೀಸ್. ಮಾರ್ನಿಂಗ್ 5 ಗಂಟೆಗೆ ಕೇಳಬೇಕಂದ್ರೆ ಎದ್ದೆ, ವಾಪಸ್ ಮಕ್ಕೊಂಡೆ, ಬಟ್ ಇಟ್ಸ್ ಎ ವಿಕ್ಟ್ರಿ. ಹೌದಾ? ನಾನು ಇವತ್ತು ಓದ್ಬೇಕಂತ ಮಾಡಿದ್ದೆ, ನಾನು 3 ಪೇಜ್ ಓದಿದೆ. ವಿಕ್ಟ್ರಿ, ಸ್ಮಾಲ್ ವಿಕ್ಟ್ರೀಸ್. ಯಾರೋ ಒಬ್ಬರ ಜೊತೆ ಮಾತಾಡಬೇಕಿತ್ತು, ಅವ್ರು ಹಲೋ ಅಂತ ಮಾತಾಡಿದೆ, ಬಟ್ ಅವರು ಇಲ್ಲಪ್ಪ ಆಮೇಲೆ ಮಾತಾಡ್ತೀನಿ ಅಂತ ಇಟ್ಟರು, ಬಟ್ ಹಲೋ ಆದರೂ ಅಂದ್ರಲ್ಲ, ದಟ್ ಈಸ್ ಆಲ್ಸೋ ಎ ವಿಕ್ಟ್ರಿ. ಸ್ಮಾಲ್ ವಿಕ್ಟ್ರೀಸ್ನ ಸೆಲೆಬ್ರೇಟ್ ಮಾಡಬೇಕು. ಸೊ ಇವತ್ತಿನ ಯಾವುದೇ ಅದರಲ್ಲಿ ಗೆದ್ದೆ, ಸಣ್ಣ ಸಣ್ಣ ವಿಷಯದಲ್ಲಿ. ಡೋಂಟ್ ಡು ಬಿಗ್ ಥಿಂಗ್, ಸ್ಮಾಲ್ ಥಿಂಕ್ ಬಿಗ್ ಬಟ್ ಸ್ಟಾರ್ಟ್ ಸ್ಮಾಲ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದನ್ನು ಬರೀಬೇಕು. ದಿಸ್ ಇಸ್ ವಾಟ್ ಇಟ್ ಈಸ್. ಇವತ್ತಿಗೆ ಇದು ಮಾಡಿದೆ. ಸೊ ಯು ನೀಡ್ ಟು ರೈಟ್ ಯುವರ್ ವಿಕ್ಟ್ರೀಸ್. ಓಕೆ, ಆಮೇಲೆ ಅವತ್ತಿನ ದಿವಸ 3 ಯಾವ ಹೊಸ ವಿಷಯಗಳನ್ನು ಕಲ್ತ್ರಿ ನೀವು. ನಿಮ್ಮ ಫ್ರೆಂಡ್ಸಿಂದ ಕಲ್ತಿರ್ಬೋದು, ಸಮಾಜದಿಂದ ಕಲ್ತಿರ್ಬೋದು, ಇಲ್ಲ ಯಾವುದೋ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಕಲ್ತಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಕಲ್ತಿರ್ಬೋದು, ಏನೋ ಓದ್ತಾ ಇರೋ ಕಲ್ತಿರ್ಬೋದು, ಇಲ್ಲ ಸುಮ್ಮನೆ ಏನೋ ಒಂದು ನಡೆದಿದೆ ಸಿಚುವೇಶನ್ಲಿ, ಆ ಸಿಚುವೇಶನಲ್ಲಿ ಒಂದು ಹೊಸ ವಿಚಾರ ಬಂತು, ಹೊಸ ತಿಳುವಳಿಕೆ ಬಂತು. ಅದನ್ನು ಯು ನೀಡ್ ಟು ರೈಟ್ ಅಟ್ಲೀಸ್ಟ್ 3 ಲರ್ನಿಂಗ್ಸ್ ಯು ಹ್ಯಾವ್ ಟು ರೈಟ್. ಗೊತ್ತಾಯ್ತಾ? ದೆನ್ ಇವತ್ತಿನ ದಿವಸ ನನಗೆ ಅನುಕೂಲ ಮಾಡಿಕೊಟ್ರು, ಯಾರ್ಯಾರೋ ಏನೇನೋ ಬಂದು ಸಹಾಯ ಮಾಡ್ತಾರೆ, ಗೊತ್ತಿಲ್ಲ. ಲೈಕ್ ಚಹಾ ಕೊಡೋನು ಭಾಳ ಪ್ರೀತಿಯಿಂದ ತೊಗೊಂಬಂದು ಚಹಾ ಕೊಟ್ಟಲ್ಲ, ವೆರಿ ಇಂಪಾರ್ಟೆಂಟ್. ಎಲ್ಲ ಹೋಟೆಲ್ಗೆ ಹೋಗಿದ್ದೆ, ಒಬ್ಬನು ಒಳ್ಳೆ ಅಡುಗೆ ಮಾಡಿ ಬಡಿಸಿದ, ವಂಡರ್ಫುಲ್. ತಾಯಿ ರೊಟ್ಟಿ ಬಡಿದು ಹಾಕಿದ್ಲು ಅವಳಿಗೆ. ಇಲ್ಲ ನಿಮ್ಮ ಆಫೀಸ್ನಲ್ಲಿ ಯಾರೋ ನಿಂಗೆ ಹೆಲ್ಪ್ ಮಾಡಿದ್ರು, ಇಲ್ಲ ನಿಮ್ಮ ಗೆಳೆಯರು ನಿಂಗೆ ಏನೋ ಒಂದು ಹೆಲ್ಪ್ ಮಾಡಿದ್ರು. ದೇರ್ ಆರ್ ಸೋ ಮೆನಿ ಪೀಪಲ್. ನಾವು ಸುಮ್ಮನೆ ಒಬ್ಬರೇ ಇರೋದಿಲ್ಲ, ಎಷ್ಟೋ ಜನ ನಮಗೆ ಸಹಾಯ ಸಹಕಾರ ನೀಡಿದಾಗ, ನಮ್ಮ ಜೊತೆ ಇದ್ದಾಗ, ಆವಾಗ ಮಾತ್ರ ನಮ್ಮ ಜೀವನ ಕಂಪ್ಲೀಟ್ ಆಗುತ್ತೆ. ನಾವು ಒಬ್ಬರೇ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ಯು ನೀಡ್ ಟು ಪೇ ದಟ್ ಗ್ರ್ಯಾಟಿಟ್ಯೂಡ್ ಫಾರ್ ದಟ್ ಡೇ. ಅವತ್ತಿನ ದಿವಸ ಅಟ್ಲೀಸ್ಟ್ 3 ವ್ಯಕ್ತಿಗಳು, ಅದಕ್ಕಿಂತ ಹೆಚ್ಚಿಗೆನೂ ಆಗ್ಬೋದು, 3 ವ್ಯಕ್ತಿಗಳಿಗೆ ಯು ಶುಡ್ ಗಿವ್ ಗ್ರ್ಯಾಟಿಟ್ಯೂಡ್, ಸೇಯಿಂಗ್ ದ್ಯಾಟ್ ಓಕೆ ಇವತ್ತಿಗೆ ನಾನು ಐ ಆಮ್ ಗೋಯಿಂಗ್ ಟು ಐ ಥ್ಯಾಂಕ್ ಸೊ ಆ್ಯಂಡ್ ಸೊ, ಐ ಥ್ಯಾಂಕ್ ಇವ್ರಿಗೆ, ಯಾಕಂದರೆ ಅವ್ರು ಹಿಂಗೆ ಮಾಡಿದ್ರು, ಅವ್ರು ಥ್ಯಾಂಕ್ ಹಿಂಗೆ ಮಾಡ್ತೇನೆ. ಸೊ ಯು ನೀಡ್ ಟು ಡೂ ಗ್ರ್ಯಾಟಿಟ್ಯೂಡ್ ಆಲ್ಸೋ. ಸೊ ಏನೇನು ಮಾಡ್ಬೇಕು ಹೇಳಿದರೆ ಜರ್ನಲಿಂಗ್ನಲ್ಲಿ ಯು ನೀಡ್ ಟು ಡೂ ದ್ಯಾಟ್. ಏನೋ ಒಂದು ವಾಟ್ ಆರ್ ಯುವರ್ 3 ವಿಕ್ಟ್ರೀಸ್, 3 ಲರ್ನಿಂಗ್ಸ್ ಆ್ಯಂಡ್ 3 ಗ್ರ್ಯಾಟಿಟ್ಯೂಡ್ಸ್. ಇದು ಬರೀಲೇಬೇಕು. ಮಿನಿಮಮ್ 3 ಬರೀಬೇಕು, ಹೆಚ್ಚಿಗೆ ಆದರೂ ಹೆಚ್ಚಿಗೆ ಬರಿಬೋದು. ಈ ಬರೆಯೋದನ್ನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಯ್ತಾ? ಸರ್ ನಾನು 3 ಬರಿತೇನೆ, 3 ಕಂಟಿನ್ಯೂಸ್ ಪ್ರಾಕ್ಟೀಸ್. 4 ಮಾಡ್ತೀರ ಮಾಡಿ, 5 ಮಾಡಿ. ಕನ್ಸಿಸ್ಟೆನ್ಸಿ ಈಸ್ ಆಲ್ವೇಸ್ ಲೀಡಿಂಗ್ ಅಸ್ ಟು ದ ಮಾಸ್ಟ್ರಿ. ಕನ್ಸಿಸ್ಟೆನ್ಸಿ ಲೀಡ್ಸ್ ಟು ಮಾಸ್ಟ್ರಿ. ಯಾವುದೇ ಕ್ಷೇತ್ರದಲ್ಲಿ ಮಾಸ್ಟ್ರಿ ಬರಬೇಕು, ಒಂದು ಪರಿಣಿತಿ ಹೊಂದಬೇಕಂದ್ರೆ ಕನ್ಸಿಸ್ಟೆನ್ಸಿ ಬೇಕು. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಒನ್, ಜರ್ನಲಿಂಗ್. ಯು ನೀಡ್ ಟು ಡೂ ದ್ಯಾಟ್. ಯಾಕಂದರೆ ಸಾಧಕರೆಲ್ಲ ಅದು ಮಾಡ್ತಾರೆ. ಗೊತ್ತಾಯ್ತಾ? ದೆನ್ ಮೋಸ್ಟ್ ಆಫ್ ದ ಪೀಪಲ್, ಲೈಕ್ ಎಲ್ಲ ಸಾಧಕರು ಅವ್ರದ್ದೇ ಆದ ಒಂದು ಧ್ಯಾನದ ಪದ್ಧತಿ, ಒಂದು ಪ್ರೇಯರ್ ಪದ್ಧತಿ ಇಟ್ಕೊಂಡಿರ್ತಾರೆ. ಅದು ಯಾವುದೇ ಕಮ್ಯುನಿಟಿಯಲ್ಲಿರ್ಬೋದು, ಅವರು ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ, ಜೈನ್, ಬುದ್ಧಿಸಮ್, ಯಾವುದೇ ಇರಲಿ, ತಮ್ಮ ಒಂದು ಅನಿಸಿಕೆ ಪ್ರಕಾರ ದೇ ಆಲ್ವೇಸ್ ಮೆಡಿಟೇಟ್. ಗೊತ್ತಾಯ್ತಾ? ಮೆಡಿಟೇಷನ್ ಆದರೂ ಮಾಡ್ತಾರೆ, ಪ್ರೇಯರ್ ಆದರೂ ಮಾಡ್ತಾರೆ. ಏನಪ್ಪ ಸರಿ, ಇದು ಮೆಡಿಟೇಷನ್ ಅಂದ್ರೇನು, ಪ್ರೇಯರ್ ಅಂದ್ರೇನು, ನಾ ಹೆಂಗೆ ಮಾಡಬೇಕು? ಪ್ರೇಯರ್ ಅಂದರೆ ನಿಮ್ಮ ಇಷ್ಟ ದೇವತೆಗೆ ನೀವು ಪ್ರೇಯರ್ ಮಾಡೋದು, ಇಲ್ಲ ಗುರುಗಳಿಗೆ ಪ್ರೇಯರ್ ಮಾಡೋದು, ಇಲ್ಲ ಒಂದೇನು ಚಾಂಟಿಂಗ್ ಮಾಡೋದು, ಮಂತ್ರ ಪಠನ, ಜಪ ಏನಿರ್ತವೆ ಅವನ್ನೆಲ್ಲ ಮಾಡೋದು. ಇದು ಯಾವುದಾದ್ರೂ ನೀನು ಇಟ್ಕೊಳ್ಬೇಕು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಇಲ್ಲ ಸರ್ ಅವೆಲ್ಲ ಆಗೋದಿಲ್ಲ ನನಗೆ, ಸುಮ್ಮನೆ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೇನೆ. ಓಕೆ, ವೆರಿ ಗುಡ್. ಕಣ್ಣು ಮುಚ್ಕೊಂಡು ಏನು ಮಾಡಬೇಕು? ಭ್ರೂ ಮಧ್ಯದಲ್ಲಿ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು, ಇಲ್ಲ ಮೂಗಿನ ತುದಿಗೆ ಕಣ್ಣು ಮುಚ್ಕೊಂಡೇ ಬೇಕಾದ್ರೆ ಆ ಸೈಡ್ ನೋಡ್ದಂಗೆ ಮಾಡಿ ಸ್ವಲ್ಪ ಹೊತ್ತು ನಿನ್ನ ಜೊತೆ ನೀ ಸಮಯ ಕಳೀಬೇಕು. ಮೆಡಿಟೇಷನ್ ಇಸ್ ಎ ವೆರಿ ಬಿಗ್ ಸಬ್ಜೆಕ್ಟ್. ಆ್ಯಂಡ್ ಮೆಡಿಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ತಾನೇ ಆಗುತ್ತೆ. ಅದು ಕೆಲವೊಂದು ಪ್ರೊಸೆಸ್ ಇದ್ದಾವೆ, ಬೇರೆ ಬೇರೆ ಯೋಗಗಳಿದ್ದಾವೆ, ಅವನ್ನ ಕಲಿಬೇಕು. ಬಟ್ ಆ್ಯಸ್ ಇಟ್ ಈಸ್, ಈಗ ಅವನ್ನೆಲ್ಲ ಕಲಿಯೋದು, ಕಲ್ತಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದರೆ
ಅಟ್ಲೀಸ್ಟ್ ಕೂತ್ಕೊಳ್ಳೋದು ಕಲೀರಿ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಕಲೀರಿ. ಇಲ್ಲ ಸರ್ ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದ್ರೆ ಸಣ್ಣ ದೀಪವನ್ನು ಹಚ್ಚಿರಿ, ಆ ದೀಪವನ್ನು ನೋಡ್ತಾ ಕೂತ್ಕೊಳ್ಳಿ. ಸರ್ ಇದರಿಂದ ಇದು ಆಧ್ಯಾತ್ಮಿಕ ಅಂತಲ್ಲ, ಇದರಿಂದ ಸಾಕ್ಷಾತ್ಕಾರ ಆಗುತ್ತೆ, ದೇವರ ಮೇಲೆ ನಂಬಿಕೆ ಇರಬೇಕಂತಲ್ಲ, ಮನಸ್ಸಿನ ಏಕಾಗ್ರತೆ ಬರುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಮನಸ್ಸು ನೋಡಿ ಕಣ್ಣು ಮುಚ್ಚಿದ ತಕ್ಷಣ ಎಷ್ಟು ಸ್ಟೋರಿ ಕಟ್ಟುತ್ತೆ ಅದು. ಅದನ್ನು ಹೇಳುತ್ತೆ, ಮುಂಜಾನೆ ಆಗಿದ್ದು ಹೇಳುತ್ತೆ, 10 ವರ್ಷದ ಹಿಂದಿಂದ ಹೇಳ್ತೈತಿ, ಮುಂದೆ ಆಗೋದನ್ನ ಹೇಳ್ತೈತಿ, ಅದು ಮುಂದರ ಕರ್ಕೊಂಡು ಹೋಗ್ತೈತಿ, ಹಿಂದರ ಕರ್ಕೊಂಡು ಹೋಗ್ತೈತಿ. ಒಟ್ಟು ಕತ್ತಿ ಕಟ್ಟಿ ನಾವು ಒಂದೇ ಕಡೆ ನಿಂದ್ರಂಗಿಲ್ಲ. ಅದು ಅದನ್ನು ನಿಂದ್ರಿಸೋ ಪ್ರೊಸೆಸ್ ಏನಿದೆ ಅಲ್ಲ, ದಟ್ ಈಸ್ ವಾಟ್ ಯು ನೀಡ್ ಟು ಡೂ. ಗೊತ್ತಾಯ್ತಾ? ದಟ್ ಈಸ್ ಫೋಕಸ್. ಸೊ ಎವ್ರಿ ಡೇ ಅಟ್ಲೀಸ್ಟ್ ಫಾರ್ 10 minutes, 5 minutes, 2 minutes ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಮಾಡಿ, ಬಟ್ ಯು ನೀಡ್ ಟು ಬಿ ಕನ್ಸಿಸ್ಟೆಂಟ್. ಯು ನೀಡ್ ಟು ಸ್ಟಾರ್ಟ್ 2 minutes, 10 minutes, 15 minutes. ಸುಮ್ಮನೆ ಫ್ರೆಶ್ ಆಗಿ ಎಲ್ಲ ಮುಖ ತಕ್ಕೊಂಡು ಫ್ರೆಶ್ ಆಗಿ ಒಂದು ಸರಿಯಾದ ಜಾಗದಲ್ಲಿ ಒಂದು ಏನಾದರೂ ಕೆಳಗಡೆ ಹಾಸ್ಕೊಳ್ಳಿ. ಓಕೆ, ಸುಮ್ಮನೆ ನೆಲದ ಮೇಲೆ ಕೂತ್ಕೋಬೇಡಿ, ಅದು ಹೋಗ್ಬಿಡುತ್ತೆ ಎನರ್ಜಿ. ಸೊ ಏನೋ ಒಂದು ಹಾಸ್ಕೊಂಡು ಸುಮ್ಮನೆ ಬೆನ್ನು ಮೂಳೆ ಸೀದಾ ಇರಬೇಕು. ಮನುಷ್ಯನಿಗೆ ಪ್ರಾಣಿಗೆ ಡಿಫ್ರೆನ್ಸ್ ಏನು? ಪ್ರಾಣಿಗಳು ಇನ್ನೂ ಹೀಗೆ ಇದ್ದಾವೆ, ಮನುಷ್ಯ ಹಿಂಗಾಗಿದ್ದಾನೆ. ಅದಕ್ಕೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರೋದು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಬೆನ್ನು ಮುಳ್ಳೆ ಸೀದಾ ಇಟ್ಕೊಂಡು ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಂಡು ರೈಟ್ ಕಣ್ಣು ಮುಚ್ಕೊಂಡು ಓಕೆ ನಿಮ್ಮ ಜೊತೆ ನೀವು ಸಮಯ ಕಳಿಬೇಕು. ಮನಸ್ಸು ಎಲ್ಲೆಲ್ಲೂ ಹೋಗ್ತಾ ಇದೆ ಮತ್ತು ಹೆಂಗೆ ಬರ್ತಾ ಇದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಸ್ಟಾರ್ಟ್ ಮಾಡಿ. ಕೊನೆಗೆ ಏನು ಗೊತ್ತಾ, ಎಲ್ಲಿ ಹೋಗ್ಲಾರ್ದಂಗೆ ನೋಡ್ಕೋಬೇಕು. ಮುಂದೆನೂ ಹೋಗಬಾರ್ದು, ಹಿಂದೆನೂ ಹೋಗಬಾರ್ದು, ಅಲ್ಲೇ ನಿಂದಿರಬೇಕು. ಅದು ನಮ್ಮ ಒಂದು ಮುಖ್ಯ ಉದ್ದೇಶ. ಓಕೆ, ಸೊ ಅಲ್ಲಿವರೆಗೆ ತೊಗೊಂಬರ್ಬೇಕು ಮೆಡಿಟೇಷನ್. ಯಾರಿಗೆ ಕೆಳಗಡೆ ಕೂತ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಚೇರ್ ಮೇಲೆ ಕೂತ್ಕೊಂಡು ಮಾಡಿ. ಬಟ್ ಮೆನ್ನು ಮುಳ್ಳೆ ಮಾತ್ರ ಸೀದಾ ಇರಬೇಕು. ಸೊ ದಿಸ್ ಸಾಧಕರು ಮಾಡೋದಿದು ಮೆಡಿಟೇಷನ್ ಆ್ಯಂಡ್ ಪ್ರೇಯರ್ಸ್ ಎವ್ರಿ ಡೇ ದೇ ಡೂ ಇಟ್ ಲೈಕ್. ಓಕೆ, ನೆಕ್ಸ್ಟ್ ಭಾಳ ಇಂಪಾರ್ಟೆಂಟು 4ನೇದು ಏನಪ್ಪ ಅಂದರೆ ಪವರ್ ಆಫ್ ವರ್ಡ್ಸ್. ಯಾವ ಶಬ್ದಗಳನ್ನು ಯೂಸ್ ಮಾಡ್ತೀಯಾ ಅದೇ ನೀ ಆಗ್ತೀಯಾ. ಯು ಆರ್ ವಾಟ್ ಯು ಸ್ಪೀಕ್. ಹೌದಾ? ಜಗತ್ತಿನ ಜೊತೆ ಏನು ಮಾತಾಡ್ತೀಯಾ ಅದು ಒಂದು, ನಿನ್ನ ಜೊತೆ ನೀ ಏನು ಮಾತಾಡ್ತೀಯಾ. ನಾವು ಮಾತಾಡ್ಬೇಕಂದ್ರೆ ಶಬ್ದಗಳನ್ನು ಉಪಯೋಗ ಮಾಡ್ತೇವೆ. ಸೊ ಯು ಆರ್ ವಾಟ್ ಯು ಸ್ಪೀಕ್, ಯು ಆರ್ ವಾಟ್ ಈಸ್ ಯುವರ್ ಲ್ಯಾಂಗ್ವೇಜ್. ಯುವರ್ ಲ್ಯಾಂಗ್ವೇಜ್ ಡಿಫೈನ್ಸ್ ಯು. ನೀ ಏನು ಮಾತಾಡ್ತೀಯ ನೀ ಅದು ಆಗ್ತಾ ಹೋಗ್ತೀಯ. ಬ್ರೈನಿಗೆ ಇದು ಸರಿ ತಪ್ಪು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಬ್ರೈನಿಗೆ ಗೊತ್ತಿರೋದೇನು ಗೊತ್ತಾಗೇಳಿದ್ರೆ ಓನ್ಲಿ ರಿಪಿಟೇಷನ್. ನೀ ಏನು ಒಳ್ಳ ರಿಪೀಟ್ ಮಾಡ್ತೀಯಾ ಅದು ನೀ ಆಗ್ತೀಯ. ಸಪೋಸ್ ನಾನು ಚೆನ್ನಾಗಿಲ್ಲ, ನಾವು ಒಳ್ಳೆಯವನಿಲ್ಲ, ಕೆಟ್ಟವನಿದೆ, ನನಗೆ ಆಗೋದಿಲ್ಲ, ನಾವೆಲ್ಲ ಬಡವರು, ನಾವು ಇಷ್ಟಕ್ಕಿಷ್ಟ ಹೆಂಗಾರ ಮಾಡಿ ಇಷ್ಟು ಒಂದು ನೌಕರಿ ಸಿಕ್ಬಿಟ್ರೆ ಆಯ್ತು, 10,000 ರೂಪಾಯಿ ಪಗಾರ ಸಿಕ್ಕರೂ ಸಾಕು, ಇದನ್ನೇ ಮಾತಾಡ್ತಿದ್ದೆ ಅಂದರೆ ಬ್ರೈನ್ ವಿಲ್ ಮೇಕ್ ಯು ರೆಡಿ ಫಾರ್ ದ್ಯಾಟ್. ಇಲ್ಲ ನಾ ಹಿಂಗಿರಕ್ಕೆ ಬಂದಿಲ್ಲ, ನನ್ನ ಜೀವನ ಮಾಡೋಣ, ನಾನು ದೊಡ್ಡ ವ್ಯಕ್ತಿ ಆಗೋಣ, ಭಾರಿ ಆಗೋಣ, ನನ್ನ ಒಟ್ಟು ಜೀವನದಲ್ಲಿ ಉತ್ಕೃಷ್ಟ ಆಗುತ್ತೆ, ನಾ ಬಹಳ ಜನರ ಜೀವನದಲ್ಲಿ ಪರಿಣಾಮ ಬೀರೋದೀನಿ, ನಾನು ಒಟ್ಟು ಜಗತ್ತನ್ನು ಬದಲಾವಣೆ ಮಾಡ್ಲಿಕ್ಕೆ ಬಂದಿದ್ದೀನಿ, ನನ್ನ ಒಳಗೆ ಅಂಥ ಪವರ್ ಇದೆ, ನಾನು ಬಿಡೋದಿಲ್ಲ, ನಾ ಮಾಡೇ ತೀರ್ತೇನೆ ಅಂತ ನೀ ಅದನ್ನು ಹೇಳ್ತಾ ಇದ್ರೆ ಬ್ರೈನ್ ಅದಕ್ಕೆ ರೆಡಿ ಆಗುತ್ತೆ. ನೀ ಅದಕ್ಕೆ ರೆಡಿ ಮಾಡ್ತೀಯ, ಅದಕ್ಕೆ ಬ್ರೈನ್ ರೆಡಿ ಆಗುತ್ತೆ. ಅದಕ್ಕೆ ಗೊತ್ತಾಗೋದೇನು? ರಿಪಿಟೇಷನ್. ಗೊತ್ತಾಯ್ತಾ? ಸೊ ನಾವು ಏನು ರಿಪೀಟ್ ಮಾಡ್ತೇವೆ, ನೀವು ಕೆಲವೊಂದು ಟೈಮ್ ಶಬ್ದಗಳು ನೀವು ಬರೀ ಕೆಟ್ಟ ಶಬ್ದನೇ ಮಾತಾಡ್ತಿದ್ದೆ ಅಂತ ತಿಳ್ಕೊಂಡು ನಿಂದು ಹಾಗೆ ಆಗ್ತೀಯ. ಜೀವನ ನೆಗೆಟಿವ್ನೇ ಮಾತಾಡ್ತಾ ಇದ್ದೀವಿ, ನೆಗೆಟಿವ್ನೇ ಆಗ್ತೀಯ. ಜಗತ್ತಿಗೆ ಅದರಿಂದ ನೀ ಇನ್ನೊಬ್ರಿಗೆ ನೆಗೆಟಿವ್ ಮಾತಾಡ್ತೀಯ, ಅವ್ರ ಜೀವನ ಹಾಳಾಗ್ತಿತ್ತಂತಿಲ್ಲ, ಅವ್ರು ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನೀ ಎಷ್ಟು ಮಾತಾಡ್ತೀಯ ಅಷ್ಟು ನಿನ್ನ ಬ್ರೈನ್ನಾಗ ಅದು ರಿಪೀಟ್ ಆಗ್ತೈತಿ. ಎಷ್ಟು ಸಲ ರಿಪೀಟ್ ಆಗ್ತೈತಿ ಅದು ಒಂದು ಫೈರಿಂಗ್ ಆಗಿ ವೈರಿಂಗ್ ಆಗಿ ನ್ಯೂರಾನ್ಸು ಅಲ್ಲಿ ಒಳಗಡೆ ಫಿಕ್ಸ್ ಆಗ್ತವೆ, ನೀನು ಅದು ಆಗ್ತೀಯ. ದಟ್ಸ್ ವೈ ಪವರ್ ಆಫ್ ವರ್ಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮಾರ್ನಿಂಗ್ನಿಂದ ಸಾಯಂಕಾಲದವರೆಗೆ ಎಷ್ಟು ಮಾತಾಡ್ತೀಯಾ ಅದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟು ಏನು ಮಾತಾಡ್ತೀಯಾ, ಅದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟು ಏನು ಕ್ವಾಲಿಟಿ ಆಫ್ ವರ್ಡ್ಸ್ ಯೂಸ್ ಮಾಡ್ತೀಯಾ ಅದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಇದರಲ್ಲಿ ಸ್ವಲ್ಪ ಜಾಗೃತರಾಗಬೇಕು. ಗೊತ್ತಾಯ್ತಾ? ಸೊ ಅದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಶ್ಲೋಕಗಳನ್ನು ಹೇಳಿದ್ದಾರೆ, ಓಕೆ, ಮಂತ್ರಗಳನ್ನು ಹೇಳಿದ್ದಾರೆ, ನಮಾಜ್ ಹೇಳಿದ್ದಾರೆ, ರೈಟ್. ಇವೆಲ್ಲ ಯಾಕೆ ಹೇಳಿದ್ದಾರೆ ಅಂದರೆ ಶಬ್ದಗಳಿಂದ ರಿಪೀಟ್ 108 ಸಲ ಅನ್ರಿ, ಇಲ್ಲ 1008 ಸಲ ಅನ್ರಿ, ಇದನ್ನು ಹೇಳಿದ್ರೆ ನಿಂಗೆ ಮನಸ್ಸಿಗೆ ಸಮಾಧಾನ. ಯಾಕಂದ್ರೆ ಅದನ್ನ ಹೇಳ್ದಂಗೆ ಅದು ಶಾಂತ ಆಗ್ತವೆ. ಅಫ್ಕೋರ್ಸ್ ಅದರದೇ ಆದ ವೈಬ್ರೇಷನ್ಸ್ ಇರ್ತವೆ, ಇದಿರ್ತವೆ, ಅದರಿಂದ ಅದು ದೇಹದ ಮೇಲೆ ಪರಿಣಾಮ, ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತವೆ. ಅದರೊಳಗೆ ಡೀಪ್ ಹೋಗೋದು ಬೇಡ ಈಗ. ಬಟ್ ನೀ ಏನು ಮಾತಾಡ್ತೀಯಾ ಅದು ನೀ ಆಗ್ತೀಯಾ. ಸೊ ಸ್ಪೀಕ್ ಪಾಸಿಬಿಲಿಟೀಸ್. ಗೊತ್ತಾಯ್ತಾ? ಒಳ್ಳೇದು, ನಿನ್ನ ಬಗ್ಗೆನೂ ಒಳ್ಳೇದು ಮಾತಾಡು, ಜಗತ್ ಬಗ್ಗೆನೂ ಮಾತಾಡು. ಈ ದೇಶನ ಹಿಂಗ್ರಿ ಕೆಟ್ಟೋಗೈತ್ರಿ, ಎಲ್ಲ ಮನುಷ್ಯರ ಹಿಂಗಾಗ್ಯಾರ್ರಿ, ಇದ್ರಾಗ ಹಂಗೆ ಇರೋದ್ರಿ, ಮತ್ತು ಏನು ಮಾಡಕ್ಕೆ ಬರ್ತೀರಿ, ರೈಟ್. ಅದು ಜಗತ್ತಿಗೆ ಎಫೆಕ್ಟ್ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ. ಮತ್ತು ಇದೇ ಜಗತ್ತಿನಲ್ಲಿ ಸಾಧಕರು ಇದ್ದಾರಲ್ಲ, ಅವ್ರು ನೀವು ಮಾತಾಡಿದ್ರೆ ಅದಕ್ಕೇನು ಎಫೆಕ್ಟ್ ಆಗೋತ್ತಿಲ್ಲ, ಬಟ್ ನಿನಗಂತೂ ಎಫೆಕ್ಟ್ ಆಗ್ತಾ ಇರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ದ ವರ್ಡ್ಸ್ ಆಲ್ವೇಸ್ ಡಿಫೈನ್ ಯು, ವರ್ಡ್ಸ್ ಕ್ರಿಯೇಟ್ ಯು. ಗೊತ್ತಾಯ್ತಾ? ಅದಕ್ಕೆ ಶಬ್ದ ಪ್ರಯೋಗ ಭಾಳ ಚೆನ್ನಾಗಿರಬೇಕು. ದಟ್ ಈಸ್ ವಾಟ್ ಮೇಕ್ಸ್ ಯು ಎ ಸಾಧಕ. ಗೊತ್ತಾಯ್ತಾ? ದೆನ್ ಎವ್ರಿ ಡೇ ಯು ಶುಡ್ ಬಿಕಮ್ ಅಟ್ ಲೀಸ್ಟ್ 60 minutes ಸ್ಟೂಡೆಂಟ್. ನೀವು ವಿದ್ಯಾರ್ಥಿ ಆಗಿದ್ದರೆ ಸತತವಾಗಿ ಓದಬೇಕು. ಯಾಕಂದ್ರೆ ವಿದ್ಯಾರ್ಥಿ ಅಂದರೆ ಅಧ್ಯಯನ ಮಾಡೋನು, ಸತತ ಜ್ಞಾನಾರ್ಜನೆ ಮಾಡೋನು, ಆ ಒಂದು ಹಂಬಲ ಇರಬೇಕು. ಸೊ ಯು ನೀಡ್ ಟು ರೀಡ್ ಮೋರ್.
ಸಪೋಸ್ ನೀವು ಆಲ್ರೆಡಿ ಕೆಲಸದಲ್ಲಿ ಇದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ, ಅಲ್ಲಿದ್ದೀರಾ ಇಲ್ಲಿದ್ದೀರಾ ಅಂತಂದರೆ ಆಲ್ರೆಡಿ ಒಂದು ಎಂಗೇಜ್ಮೆಂಟ್ ಅಟ್ಲೀಸ್ಟ್ ದಿನಕ್ಕೆ ಒಂದು 60 ಮಿನಿಟ್ಸ್ ಸ್ಟೂಡೆಂಟ್ ಆಗಬೇಕು. ನೀವು 60 ನಿಮಿಷದ ವಿದ್ಯಾರ್ಥಿ ಆಗಲೇಬೇಕು. ಯಾರು ವಿದ್ಯಾರ್ಥಿಗಳಿದ್ದೀರಾ ನೀವು ಕಂಟಿನ್ಯೂಸ್ ನಿಮ್ದು ಅದೇ ಮುಖ್ಯ ಒಂದು ಇದ್ರ ಕೆಲಸ ಇರೋದ್ರಿಂದ ನೀವು ಓದಲೇಬೇಕು, ಅದು ಬೇರೆ ಮಾತು. ಬಟ್ ಯಾರು ವಿದ್ಯಾರ್ಥಿಗಳಿಲ್ಲ, ಈಗ ಆಲ್ರೆಡಿ ಮುಖ್ಯ ಜೀವನದಲ್ಲಿ ಬಂದಿರಾ, ಸಾಧಕರೆಲ್ಲ ದೊಡ್ಡ 60 ಮಿನಿಟ್ಸ್ ಸ್ಟೂಡೆಂಟ್, ಯು ನೀಡ್ ಟು ಇನ್ವೆಸ್ಟ್ 60 minutes for yourself. ಏನಾದರೂ ಓದಿ, ವಾಟ್ ಎವರ್ ಮೇಕ್ಸ್ ಯು ಫೀಲ್ ಕಂಫರ್ಟಬಲ್, ಎಕ್ಸೈಟೆಡ್, ಅಟ್ ದ ಸೇಮ್ ಟೈಮ್ ಫೀಲ್ಸ್ ಯು ಮೇಕ್ ಅವೇರ್ ಆ್ಯಂಡ್ ಅಲರ್ಟ್. ನಿನ್ನನ್ನು ಜಾಗೃತ ಮಾಡೋದನ್ನೋದು ನಿನಗೆ ಏನು ಲೈಕ್ ಆಗುತ್ತೆ ಅದನ್ನು ಓದಿ. ಬಟ್ 60 minutes ಯು ಶುಡ್ ಬಿಕಮ್ ಎ ಸ್ಟೂಡೆಂಟ್. ಓನ್ಲಿ ಸಿ ದ್ಯಾಟ್ ದ ಕಂಟೆಂಟ್ ಈಸ್ ಗುಡ್. ಭಾಳ ಕೆಟ್ಟ ಕಂಟೆಂಟ್ ಓದ್ಲಾಕೋದ್ರೆ ಆ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ. ಅದೇ ರಿಪೀಟ್ ಆಗಿರೋದ್ರಿಂದ ನೀನು ಹಾಗೆ ಆಗ್ಬಿಡ್ತೀಯ. ಯಾರ ಜೊತೆನೋ ಭಾಳ ದಿವಸ ಇರ್ತೀವಿ, ನಾವು ಹಾಗೆ ಇರ್ತೇವೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಗೊತ್ತಾಯ್ತಾ? ಯಾವ ವಸ್ತುವನ್ನು ಭಾಳ ಓದ್ತೇವೆ ನಮಗೂ ಅಂಥ ವಿಚಾರಗಳೇ ಬರ್ತಾವೆ. ಸಮಾಜದಲ್ಲಿ ಇಷ್ಟೆಲ್ಲ ಐಡಿಯಾಲಜೀಸ್ ಯಾಕೆ ಬಂದಿದ್ದಾವೆ? ನೀವು ಯಾರ ಪುಸ್ತಕಗಳನ್ನು ಓದ್ತಿರಲ್ಲ ನೀವು ಹಾಗೆ ಆಗ್ತೀರಾ, ಅದೇ ವಿಚಾರದಲ್ಲಿ ತೊಡಗ್ತೀರಾ. ಸೊ ಅದಕ್ಕೆ ಭಾಳ ಬಿ ವೆರಿ ಚೂಸಿ ಇನ್ ಸೆಲೆಕ್ಟಿಂಗ್ ದ ರೈಟ್ ಬುಕ್ಸ್ ಸೊ ದ್ಯಾಟ್ ರೈಟ್ ವಿಡಿಯೋಸ್. ಸ್ಟೂಡೆಂಟ್ ಅಂದರೆ ಬರೀ ಓದೋದಷ್ಟೇ ಅಲ್ಲ, ನೋಡೋದಿರುತ್ತೆ. ಯೂಟ್ಯೂಬ್ ವಿಡಿಯೋಸ್, ನೀ ಎಂತೆಂಥ ವಿಡಿಯೋಸ್ ನೋಡ್ತೀಯ, ನೀ ಹಂಗೆ ಆಗ್ತಾ ಇದೆಯಾ? ಗೊತ್ತಾಯ್ತಾ? ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀ ಎವ್ರಿ ಡೇ ಯು ಆರ್ ಪ್ರಾಕ್ಟೀಸಿಂಗ್. ಇಲ್ಲ ಸರ್ ನಾ ಏನು ಪ್ರಾಕ್ಟೀಸ್ ಮಾಡತ್ತಿಲ್ರಿಪ್ಪ, ನಾ ಬರೀ ಸುಮ್ಮನೆ ವಿಡಿಯೋ ನೋಡ್ತೀನಿ ಇನ್ಸ್ಟಾಗ್ರಾಮ್. ನೀ ಯಾವ ವಿಡಿಯೋ ನೋಡ್ತೀವಿ ಅದನ್ನು ಪ್ರಾಕ್ಟೀಸ್ ಮಾಡತ್ತಿ. ನೀ ಹಂಗೆ ಆಗಾಗತ್ತಿ. ಯಾಕಂದ್ರೆ ಬ್ರೈನಿಗೆ ಗೊತ್ತಿಲ್ಲ ನೀ ವಿಡಿಯೋ ನೋಡಾಕತ್ತಿ, ನೀ ಅದು ನೋಡಾತಿ ಇದು ನೋಡಾತಿ ಅಂತ ಗೊತ್ತಿಲ್ಲ. ನೀ ಏನು ರಿಪೀಟ್ ಮಾಡತ್ತಿ, ಹೊಳ್ಳಂಬಳ ಹಾಕಾಗತ್ತಿ, ಅದ್ರ ಪ್ರಕಾರ ಬ್ರೈನ್ ರೆಡಿ ಆಗತ್ತೈತಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಇದನ್ನೆಲ್ಲ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ತಿಳಿಸಿ ಹೇಳ್ಬಿಟ್ಟಿದ್ರೆ ಎಲ್ಲ ಎಷ್ಟು ಚೆನ್ನಾಗಿರ್ತಿದ್ವಿ ಏನೋ ಅನ್ಸುತ್ತೆ. ಬಟ್ ಈ ಕಲಿಬೇಕಾಗಿದೆ. ಬಟ್ ಎನಿ ಹೌ, take responsibility of your life to learn this. Okay, then ನೋಡಿ ಗೆಳೆಯರೆ, ಎಲ್ಲ ಇದೆ ಬಟ್ ದೇಹ ಚೆನ್ನಾಗಿಲ್ಲ, ಬಾಡಿ ಈಸ್ ಎ ಪ್ರಾಬ್ಲಮ್. ಓಕೆ, ಟೇಬಲ್ ತುಂಬ ಸ್ವೀಟ್ ಇದ್ದಾವೆ ಬಟ್ ಡಯಾಬಿಟಿಸ್ ಇದೆ, ನೋಡಲೇಬಾರ್ದಂತಾರೆ. ಹೌದಾ? ಏರೋಪ್ಲೇನಲ್ಲಿ ಹೋಗ್ಬೇಕು ಅನ್ಸುತ್ತೆ, ಬಟ್ ಏರೋಪ್ಲೇನಲ್ಲಿ ಹೋದರೆ ನಿನ್ನ BP ಹೆಚ್ಚಿಗೆ ಆಗುತ್ತೆ, ಅದಕ್ಕೆ ಯು ಆರ್ ನಾಟ್ ಎಲಿಜಿಬಲ್ ಟು ಫ್ಲೈ ಇನ್ ದ ಏರೋಪ್ಲೇನ್ ಅಂದರೆ. ದೆನ್ ಎಲ್ಲ ದುಡ್ಡಿದೆ, ಎಲ್ಲ ಇದೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೌದಾ? ಅಲರ್ಜಿ ಇದೆ, ಅದಕ್ಕೆ ಯಾವುದೋ ಒಂದು ಕಾಶ್ಮೀರ ನೋಡ್ಬೇಕು ಅನ್ಸುತ್ತೆ, ಬಟ್ ಕಾಶ್ಮೀರ ತಂಪು ಪ್ರದೇಶ, ಈಗ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸಿ, ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಎವ್ರಿ ಡೇ ಎಕ್ಸಸೈಸ್. ಗೊತ್ತಾಯ್ತಾ? ನಮ್ಮ ದೇಹದಲ್ಲಿ 3 ಭಾಗಗಳಿದ್ದಾವೆ, ಅವು ಭಾಳ ಇಂಪಾರ್ಟೆಂಟು. ಓಕೆ, ಅದನ್ನು ನೆಕ್ಸ್ಟ್ ಒಂದು ವೀಡಿಯೋಸ್ನಲ್ಲಿ ಯಾವಾಗಾದರೂ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಬ್ರೈನು, ರೈಟ್, ದಿಸ್ ಈಸ್ ದ ಸೆಕೆಂಡ್ ಒನ್ ಇಸ್ ದ ಗಟ್. ಹೊಟ್ಟೆ ಏನಿದೆ ಅಲ್ಲ, ಗಟ್ ಅಂತ ಏನಿದೆ ಅಲ್ಲ, ಅದು ಸೆಕೆಂಡ್ ಬ್ರೈನ್. ಅದು ಇವನ್ನ ಎರಡನ್ನೂ ಕನೆಕ್ಟ್ ಮಾಡೋದು ನಡಕ್ಕೆ ಒಂದು ವೇಗಾಸ್ ನರ್ವ್ಸ್ ಅಂತಿರ್ತವೆ, ವೇಗಾಸ್ ನರ್ವ್ ಅಂತಿರ್ತವೆ. ಆ ವೇಗಾಸ್ ನರ್ವ್ ಬ್ಲಾಕ್ ಆದಾಗ ತಲೆ ಆದರೂ ನಿಲ್ಲುತ್ತೆ, ಹೊಟ್ಟೆ ಆದರೂ ಕೆಡುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ಎವ್ರಿ ಡೇ ನೀವು ಇದನ್ನು ಮಾಡಿಯಪ್ಪ, ಇದು ಮಾಡಿ, ಓಕೆ, ಎಕ್ಸಸೈಸ್ ಮಾಡಿ, ಬ್ರೀತಿಂಗ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಸೊ ದ್ಯಾಟ್ ಆಲ್ ದ ನಾಡೀಸ್, ಎಷ್ಟು ನಾಡಿಗಳಿದ್ದಾವೆ ಒಳಗಡೆ, ಅವೆಲ್ಲ ಆ್ಯಕ್ಟಿವ್ ಇದ್ವು ಅಂದರೆ ನೀನು ಲವಲವಿಕೆಯಿಂದ ಇರುತ್ತೆ. ಅವೆಲ್ಲ ಕುಗ್ಗಿ ಹೋದ್ವು ಅಂದರೆ ನಾವು ಕುಗ್ತೇವೆ ಅಷ್ಟೇ. ಅದಕ್ಕೆ ಎವ್ರಿ ಡೇ ಯು ನೀಡ್ ಟು ಎಕ್ಸಸೈಸ್. ಫಾರ್ ದ್ಯಾಟ್ ಯು ನೀಡ್ ಟು ಮೂವ್ಮೆಂಟ್ ಆಗಬೇಕಾಗಿದೆ. ಯೋಗ ಮಾಡಿರಿ, ವಾಕಿಂಗ್ ಮಾಡಿರಿ, ಸೈಕ್ಲಿಂಗ್ ಮಾಡಿರಿ, ಡ್ಯಾನ್ಸ್ ಮಾಡಿರಿ. ಓಕೆ, ಏನಾದರೂ ನಿನಗೇನು ಲೈಕ್ ಆಗುತ್ತೆ, ಬಟ್ ಅಡಾಪ್ಟ್ ಇಟ್, ಬಟ್ ಡೂ ಇಟ್ ಎವ್ರಿ ಡೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೂವ್ಮೆಂಟ್, ನಾನು ಏನಾದರೂ ಮಾಡ್ತೇನೆ ಬಟ್ ಎವ್ರಿ ಡೇ ಐ ವಿಲ್ ಮೂವ್. ಗೊತ್ತಾಯ್ತಾ? ದ್ಯಾಟ್ ಶುಡ್ ಬಿ ಫಿಕ್ಸ್ ಬಿಕಾಸ್ ಬಾಡಿ ಹ್ಯಾಸ್ ಟು ಬಿ ಟೇಕನ್ ಕೇರ್. ಗೊತ್ತಾಯ್ತಾ? ಸೊ ದ ಎಕ್ಸಸೈಸ್ ಈಸ್ ಒನ್ ಥಿಂಗ್ ಯು ಶುಡ್ ಡೂ ಇಟ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್, ಓಕೆ, ಎಲ್ಲ ಇವು ಸಾಧಕರು ಏನು ಮಾಡ್ತಾರೆ, ವೀಕ್ಲಿ ಶೆಡ್ಯೂಲ್ ಹಾಕ್ಕೊಳ್ತಾರೆ. ಈ ವಾರದಲ್ಲಿ ನಾನು ಏನು ಮಾಡಿದೆ, ಏನು ಮಾಡಿಲ್ಲ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಯು ನೀಡ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ಲೈಕ್ ವೆದರ್ ದಿಸ್ ವೀಕ್ ವೆಂಟ್ ವೆಲ್. ಓಕೆ, ಭಾಳ ಜನ ಏನು ಮಾಡ್ತೀವಿ, ಮುಂದಿನ ವರ್ಷ ಆದರೆ ನಾನು ಹಿಂಗೆ ಮಾಡಿಬಿಡ್ತೇನೆ ರೀ, ಒಂದು ವರ್ಷದಾಗ ನಾನು ಇದು ಮಾಡೇ ತೀರ್ತೀನಿ. ಹೌದು, ಕರೆಕ್ಟು, ಒಂದು ವರ್ಷದಲ್ಲಿ ಮಾಡುವಂತೆ, ಬಟ್ ಈ ಒಂದು ವಾರದಲ್ಲಿ ಏನು ಮಾಡಿದೆಯಾ? ಹೌದಾ? ಸೊ ಅಟ್ಲೀಸ್ಟ್ ಈ ವಾರ ನೀವು ಸ್ಟಾರ್ಟ್ ಮಾಡಿದರೆ ನೀವು ಮುಂದಿನ ಒಂದು ವಾರದಲ್ಲಿ ಈ 7 ಹ್ಯಾಬಿಟ್ಸ್ನಲ್ಲಿ ಯಾವನ್ಯಾವನ್ನ ಅಡಾಪ್ಟ್ ಮಾಡಿದೆ, ಯಾವನ್ಯಾವ ಮಾಡಿಲ್ಲ ಅಂತಾದರೂ ಗೊತ್ತು ಮಾಡ್ಕೊಳ್ಳಿ. ವೀಕ್ಲಿ ಯು ನೀಡ್ ಟು ಡೂ ಯುವರ್ ಶೆಡ್ಯೂಲಿಂಗ್. ಹೌದಾ? ವೀಕ್ಲಿ ಡೈಲಿ ಜರ್ನಲಿಂಗ್ನಾಗ ನಿಂಗೆ ಗೊತ್ತಾಗಿ ಬಿಡುತ್ತೆ ನೀ ಏನೇನು ಚಲೋ ಮಾಡಿದೆ, ಏನೇನಾಯಿತು ಅಂತ. ಬಟ್ ವೀಕ್ಲಿ ಶೆಡ್ಯೂಲ್ನಲ್ಲಿ ಏನೇನಾಯಿತು ಈ ವಾರದಲ್ಲಿ, ನಾನು ಪ್ರೋಗ್ರೆಸ್ ಆಗ್ತಾ ಇದ್ದೇನಾ, ನಿಂತಲ್ಲೇ ನಿಂತಿದ್ದೇನಾ? ಓಕೆ, ಮಾನಸಿಕವಾಗಿ ಪ್ರೋಗ್ರೆಸ್ ಆಗ್ತಾ ಇದ್ದೇನಾ, ಬೌದ್ಧಿಕವಾಗಿ ಪ್ರೋಗ್ರೆಸ್ ಆಗ್ತಾ ಇದ್ದೇನಾ, ಜ್ಞಾನದಿಂದ ಪ್ರೋಗ್ರೆಸ್ ಆಗ್ತಾ ಇದ್ದೇನಾ? ಓಕೆ, ನನ್ನ ವಿಸ್ಡಮ್, ತಿಳುವಳಿಕೆಯಿಂದ ಪ್ರೋಗ್ರೆಸ್ ಆಗ್ತಾ ಇದ್ದೇನಾ, ನನ್ನ ವೃತ್ತಿಯಿಂದ ಪ್ರೋಗ್ರೆಸ್ ಆಗ್ತಾ ಇದ್ದೇನೆ, ಸುಮ್ಮನೆ ನಿಂತಿದ್ದೇನೆ, ಕಳೆದ ಒಂದು ವಾರ ಹೇಗೆ ಹೋಯಿತು? ಓಕೆ, ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ಮುಂದಿನ ವಾರ ನಾನು ಏನೇನು ಬದಲಾವಣೆ ತರಬೇಕು ಅಂತ ಚಿಂತನೆ ಮಾಡಲೇಬೇಕು. ಯಾವಾಗ ಮನುಷ್ಯ ತನ್ನ ಬಗ್ಗೆ ಚಿಂತನೆ ಮಾಡೋದಿಲ್ಲ ಗೆಳೆಯರೆ, ಅವನು ಚಿಂತೆಯಲ್ಲೇ ಇರ್ತಾನೆ. ಅವನ ಲೈಫೇ ಹಂಗೆ ಹೋಗ್ಬಿಡುತ್ತೆ. ಓಕೆ, ಸೊ ಗೆಳೆಯರೆ, ಸಿಂಪ್ಲಿ ವಿಚಾರ ಮಾಡಿ, ಲೈಕ್ ದಿನಕ್ಕೆ 3 ಯಾವುದಾದ್ರೂ ಗೆದ್ದಿದ್ದನ್ನು ಬರೆದಿ ಅಂದರೆ
3 ಬರ್ದಿದೆಯಾ, ಎಲ್ಲ 5 ಬರ್ದಿದೆಯಾ ಅಂತ ತಿಳ್ಕೊ. 5 ಗೆಲುವು, ಸ್ಮಾಲ್ ಗೆಲುವುಗಳನ್ನು ಬರ್ದಿದೆಯಾ ಅಂದರೆ ಒಂದು ತಿಂಗಳಿಗೆ ಎಷ್ಟಾಯ್ತು ಗೊತ್ತಾ? 150 ಗೆಲುವುಗಳು. ಗೊತ್ತಾಯ್ತಾ? ಆಮೇಲೆ ಒಂದು ವರ್ಷಕ್ಕೆ ಎಷ್ಟಾಯ್ತು ಗೊತ್ತಾ? 1800 ಗೆಲುವುಗಳು. ಕ್ಲಿಯರ್? ಹೊಸದನ್ನು ಏನಾದರೂ ಕಲ್ತಿದ್ದೆ, ದಿನಕ್ಕೆ 5 ಹೊಸ ವಿಚಾರಗಳನ್ನು ಕಲ್ತಿದ್ದೆ ಅಂದರೆ ಒಂದು ತಿಂಗಳಿಗೆ 150 ಹೊಸ ವಿಚಾರಗಳನ್ನು ಕಲಿತೆ. ಒಂದು ವರ್ಷಕ್ಕೆ 1800 ವಿಚಾರಗಳನ್ನು, ಹೊಸ ವಿಚಾರಗಳನ್ನು ಕಲಿತೆ. ಹಾಗೆ ಒಂದು ದಿನಕ್ಕೆ ಒಂದು 5 ಜನರಿಗೆ ನೀವು ಥ್ಯಾಂಕ್ಸ್ ಹೇಳಿದೆ ಅಂದರೆ ಒಂದು ವರ್ಷಕ್ಕೆ 1800 ಜನಕ್ಕೆ ನೀವು ಧನ್ಯವಾದ ಹೇಳ್ದಂಗೆ. ಮಾನಸಿಕವಾಗಿಯೇ, ಅವ್ರಿಗೇನು ಪರ್ಸನಲಿ ಫೋನ್ ಮಾಡಿ ಹೇಳ್ತಾ ಇಲ್ಲ. ಇವಾಗಿ ಯಾವಾಗ ನೀನು 1800 ಹೊಸ ಕಲಿಕೆಗಳು, 1800 ಹೊಸ ಏನೋ ವಿಕ್ಟ್ರೀಸು, 1800 ಗ್ರ್ಯಾಟಿಟ್ಯೂಡ್ಸು ಇವೆಲ್ಲ ಮಾಡಿದಾಗ ನೀವು ಹೊಸ ವ್ಯಕ್ತಿ ಆಗ್ತೀಯಿಲ್ಲೋ? 100% ಆಗ್ತೀಯ. ಸೊ ಫೈನಲ್ ಮೆಸೇಜ್ ಏನು ಗೊತ್ತಾ ಗೆಳೆಯರೆ? ಯುವರ್ ಬ್ರೈನ್ ಲೈಕ್ಸ್ ರಿಪಿಟೇಷನ್, ದಟ್ಸ್ ಆಲ್. ನೀ ಏನು ರಿಪೀಟ್ ಮಾಡ್ತೀಯ ಅದು ಆಗ್ತೀಯ. ಒಂದೇ ಒಂದು ಲ್ಯಾಂಗ್ವೇಜ್ ಬ್ರೈನಿಗೆ ಅರ್ಥ ಆಗೋದು ಅಂದರೆ ರಿಪಿಟೇಷನ್ನು. ನೀವು ಅದನ್ನ ಯಾವ ರೂಪದಲ್ಲಿ ಅದನ್ನು ಕೊಡ್ತೀಯ ಅದು ಗೊತ್ತಿಲ್ಲ. ನೀವು ವಿಡಿಯೋ ಮುಖಾಂತರ ಕೊಡ್ತೀಯಾ, ನಿನ್ನ ಆ್ಯಕ್ಟಿವಿಟಿ ಮುಖಾಂತರ ಕೊಡ್ತೀಯಾ, ನಿನ್ನ ಹ್ಯಾಬಿಟ್ಸ್ ಮುಖಾಂತರ ಕೊಡ್ತೀಯಾ, ಮಾತಾಡೋದ್ರ ಮುಖಾಂತರ ಏನು ರಿಪೀಟ್ ಮಾಡ್ತೀಯ ಅದು ಸರಿ ಅಂತ ತಿಳ್ಕೊಳುತ್ತೆ. ಅದು ಸರಿ ಇರಲಿ ತಪ್ಪಿರಲಿ, ಅದು ಸರಿ ಅಂತ ತಿಳ್ಕೊಂಡು ಅದರ ಪ್ರಕಾರ ನಿನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೆ ಬ್ರೈನು. ಹೌದಾ? ಅದಕ್ಕೆ ನಾವು ಏನು ಕೊಡಬೇಕು? ಈ 7 ವಿಷಯಗಳ ಬಗ್ಗೆ ಚಿಂತನೆ ಮಾಡಿ. ಓಕೆ, ಸೊ ಲೆಟ್ ಮಿ ರಿಪೀಟ್ ಫಾರ್ ಯು. ಒಂದನೇದ್ದು, ಮಾರ್ನಿಂಗ್ ಯು ನೀಡ್ ಟು ಹ್ಯಾವ್ ಯುವರ್ ಓನ್ ಸೆಲ್ಫ್ ಟೈಮ್. ಮಾರ್ನಿಂಗ್ ರೂಟೀನ್ ಕ್ಲಿಯರ್ ಇರಬೇಕು. ಫಸ್ಟ್ ಎದ್ದ ತಕ್ಷಣ ನಿನ್ನ ಜೊತೆ ನೀ ಸಮಯ ಕೊಡಬೇಕು. ಎರಡನೇದು, ಯು ನೀಡ್ ಟು ಜರ್ನಲೈಸಿಂಗ್ ಮಾಡಲೇಬೇಕು. ಎವ್ರಿ ಡೇ ಅವನು ಬರೀಲೇಬೇಕು. ಮೂರನೇದು, ಯು ನೀಡ್ ಟು ಮೆಡಿಟೇಟ್ ಆರ್ ಡೂ ಪ್ರೇಯರ್ ಆ್ಯಸ್ ಫರ್ ಯುವರ್ ರಿಲಿಜನ್, ಆ್ಯಸ್ ಫರ್ ಯುವರ್ ಕ್ಯಾಸ್ಟ್. ನೀವು ಏನಿದ್ದೀರಾ ಅದರ ಪ್ರಕಾರ ನಿಮ್ದು ಏನು ಪ್ರಾಕ್ಟೀಸ್ ಇದೆ. ಏನು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ದೀಪವನ್ನು ಹಚ್ಕೊಂಡು ಕೂತ್ಕೊಳ್ಳಿ. ಸೊ ದ್ಯಾಟ್ ಮನಸ್ಸಿಗೆ ಏಕಾಗ್ರತೆ ಬರುತ್ತೆ, ಸಂಕಲ್ಪ ಶಕ್ತಿ ಬರುತ್ತೆ. ದೆನ್ ಪವರ್ ಆಫ್ ವರ್ಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಶಬ್ದಗಳನ್ನು ಯೂಸ್ ಮಾಡ್ತೀಯಾ ನೀನು ಹಾಗೆ ಆಗ್ತೀಯಾ. ಸೊ ಅದಕ್ಕೆ ಇನ್ನೊಬ್ರಿಗಾದ್ರೂ ಯೂಸ್ ಮಾಡು, ನೀನೇ ಯೂಸ್ ಮಾಡ್ಕೋ. ಶಬ್ದಗಳ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಇರಬೇಕು. ದೆನ್ ಎವ್ರಿ ಡೇ ಯು ಶುಡ್ ಬಿಕಮ್ 60 minutes ಸ್ಟೂಡೆಂಟ್, 60 ನಿಮಿಷದ ವಿದ್ಯಾರ್ಥಿ ಆಗಬೇಕು. ಅಟ್ ದ ಸೇಮ್ ಟೈಮ್ ಎಕ್ಸಸೈಸ್. ಬಾಡಿ ಈಸ್ ವೆರಿ ಇಂಪಾರ್ಟೆಂಟ್. ಹೆಂಗೆ ಮೈಂಡ್ ಇಂಪಾರ್ಟೆಂಟ್ ಇದೆ ಹಾಗೇನೆ ಬಾಡಿ ಭಾಳ ಇಂಪಾರ್ಟೆಂಟ್ ಇದೆ. ಯು ನೀಡ್ ಟು ಮೂವ್. ಕ್ಲಿಯರ್? ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ವೀಕ್ಲಿ ಅನಾಲಿಸಿಸ್ ಮಾಡಲೇಬೇಕು, ವೀಕ್ಲಿ ಶೆಡ್ಯೂಲ್ ಹಾಕ್ಕೊಳ್ಳೇಬೇಕು. ಕಳೆದ ವಾರ ಏನಾಗಿದೆ, ಏನು ಬದಲಾವಣೆ ಹೋಗ್ತಾ ಇರಬೇಕು. ಸೊ ಇದು ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದ್ಕೊಂಡು ಇದ್ರೆ ದೆನ್ ನ್ಯಾಚುರಲಿ ನೀವು ಡೆವಲಪ್ ಆಗ್ತಿರ್ತೀಯ, ಗ್ರೋತ್ ಆಗ್ತಾ ಇರುತ್ತೆ, ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ನ್ಯಾಚುರಲಿ ವಿಲ್ ಬಿಕಮ್ ಎ ಬೆಟರ್ ಪರ್ಸನ್ ಎವ್ರಿ ಡೇ. ಅದೇ ನಿಮ್ಮ ಸಾಧನೆ ಕಡೆ ತೊಗೊಂಡು ಹೋಗುತ್ತೆ. ಇದನ್ನೆಲ್ಲ ಬೇಸಿಕ್ಸ್ ಇಟ್ಕೊಂಡು ನೀ ಏನು ಮಾಡ್ತಿರ್ತೀಯ ಅದು ಸಂಪೂರ್ಣವಾಗಿ ತೊಡಗಬೇಕು. ಈಗ ನಾನು ಆನ್ಲೈನ್ ಎಜುಕೇಷನಲ್ಲಿದ್ದೇನೆ, ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೇನೆ, ಸಭೆ ಸಮಾರಂಭಗಳಲ್ಲಿ ಸ್ಪೀಚ್ ಮಾಡ್ತೇನೆ, ಪುಸ್ತಕಗಳನ್ನು ಬರಿತೇನೆ, ಕನ್ಸಲ್ಟೆನ್ಸಿ ಕೊಡ್ತೇನೆ, ಸಣ್ಣ ಕಂಪ್ನಿಯನ್ನು ದೊಡ್ಡ ಮಾಡಲಿಕ್ಕೆ ಅವ್ರಿಗೆ ಏನು ಕೊಡಬೇಕು ಅನ್ನೋದನ್ನು ಮಾಡ್ತೇನೆ. ಇದೆಲ್ಲ ನನ್ನ ಕಾರ್ಯಕ್ಷೇತ್ರ. ಬಟ್ ಇವನ್ನ ಮಾಡ್ತಾ ಅದನ್ನು ಮಾಡ್ತಾ ಇದ್ದೀನಿ, ಇವನ್ನೆಲ್ಲ ಬಿಡ್ಲಿಕ್ಕೆ ಆಗಲ್ಲ. ಇವು 7 ನಾನು ಮಾಡಲೇಬೇಕು. ಅದು ಮಾಡಿದಾಗ ನನ್ನ ಮಷೀನ್ ಏನಿದೆ, ಇದೊಂದು ಇನ್ಸ್ಟ್ರೂಮೆಂಟ್ ಏನಿದೆ, ದೇವರ ಕೊಟ್ಟ ಒಂದು ಇನ್ಸ್ಟ್ರೂಮೆಂಟ್, ಇದು ರೆಡಿ ಇರುತ್ತೆ ಅಂತ ದೊಡ್ಡ ಸಾಧನೆ ಮಾಡಲಿಕ್ಕೆ. ರೈಟ್? ಸೊ ನೀವು ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೇನೆ. ಆಲ್ ದ ಬೆಸ್ಟ್. ಕೀಪ್ ಫಾಲೋವಿಂಗ್ ಮೀ ಅಂದರೆ ನನ್ನಲ್ಲ, ಆ ಮೆಸೇಜಸ್ಗೆ. ಅಟ್ ದ ಸೇಮ್ ಟೈಮ್ ನಿಮಗೆ ಇದು ಇನ್ನೊಬ್ರಿಗೆ ಬೇಕಂದ್ರೆ ಅದನ್ನ ಶೇರ್ ಮಾಡಿ. ಓಕೆ, ಆ್ಯಂಡ್ ಸ್ಟೇ ಕನೆಕ್ಟೆಡ್. ಆ್ಯಂಡ್ ನಿಮ್ಮ ಇನ್ಫಾರ್ಮೇಷನ್ಗೆ ಆನ್ಲೈನಲ್ಲಿ ಭಾಳ ಕೋರ್ಸಸ್ ಇದ್ದಾವೆ ವಿಚ್ ವಿಲ್ ಹೆಲ್ಪ್ ಯು ಔಟ್. ಓಕೆ, ವೆರಿ ಸ್ಮಾಲ್ ಪೇಮೆಂಟ್ಸ್, ಯು ಕ್ಯಾನ್ ಆಲ್ವೇಸ್ ಡೂ ದ್ಯಾಟ್. ಗೋ ಟು ವಿಸ್ತಾರ್ ಜಿಂದಗಿ ಆ್ಯಪಿಗೆ ಹೋಗಿ, ಇಲ್ಲ ನನ್ನ ವೆಬ್ಸೈಟಿಗೆ ಹೋಗಿ maheshmarshall.com. ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗ್ತವೆ. ಯು ಕ್ಯಾನ್ ಆಲ್ವೇಸ್ ಡೂ ದ್ಯಾಟ್ ರಿಗಾರ್ಡಿಂಗ್ ಯುವರ್ ಕರಿಯರ್. ಓಕೆ, ಆಮೇಲೆ ಫೋಕಸ್ ಹೆಂಗೆ ಮಾಡಬೇಕು, ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಗೊತ್ತಾಯ್ತಾ? ಹೀಗೆ ಕೋರ್ಸಸ್ ಇದ್ದಾವೆ. ಯು ಕ್ಯಾನ್ ಆಲ್ವೇಸ್ ಡೂ ಇಟ್. ಲೈಕ್ ಮೊಬೈಲ್ ಅಡಿಕ್ಷನಿಂದ ಮಕ್ಕಳನ್ನ ಹೇಗೆ ಬಿಡಿಸ್ಬೇಕು. ಸೊ ನಮ್ಮದೊಂದು ಸಣ್ಣ ಯೂನಿವರ್ಸಿಟಿ ರೆಡಿ ಆಗ್ತಾ ಇದೆ. ಓಕೆ, ಆನ್ಲೈನ್ ಯೂನಿವರ್ಸಿಟಿ ಅಂದರೆ ವಿಸ್ತಾರ್ ಜಿಂದಗಿ ಅಂತ. ಯು ಕ್ಯಾನ್ ಆಲ್ವೇಸ್ ಬಿ ಪಾರ್ಟ್ ಆಫ್ ಇಟ್. ಓಕೆ, ಸೊ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ವೆರಿ ಗುಡ್ ಐಡಿಯಾಸ್. ಓಕೆ, ಯಾವುದನ್ನು ನಮ್ಮ ಸ್ಕೂಲ್ ಕಾಲೇಜ್ನಲ್ಲಿ ಕಲಿಸೋದಿಲ್ಲ ಅದನ್ನು ಐ ವಾಂಟ್ ಟು ಟೀಚ್ ಯು ಹಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಆಲ್ ದ ಬೆಸ್ಟ್, ಆ್ಯಂಡ್ ಫಾಲೋ ದೀಸ್ 7 steps. ನಮಸ್ಕಾರ.